ನಿನ್ನ ಹತ್ರ 5 ನಿಮಿಷ ಮಾತಾಡಬೇಕು. ನೋಡಿ, ನಿಮ್ಮ ಹತ್ರ ಮಾತಾಡಿ ನನ್ನ ಸಮಯನ ಹಾಳು ಮಾಡ್ಕೊಳ್ಳೋಷ್ಟು ಟೈಮು ನನ್ನ ಹತ್ರ ಇಲ್ಲ. ನೋಡಿ, ಏನೋ ಆಗೋಗಿದೆ, ಸ್ವಲ್ಪ ಟೈಮ್ ಕೊಡಿ. ಪಲ್ಲವಿಯವರೇ ನನ್ನ ಬೇಡ ಅಂತ ಹೇಳಾಯ್ತು ಸರ್. ಮಾತಾಡಿ ಏನ್ ಮಾಡ್ತೀರಾ? ಅವಳು ಆ ಮಾತನ್ನ ಮನ್ಸಾರಿ ಹೇಳಿಲ್ಲಪ್ಪ. ಅನುನ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ಗೊತ್ತಾಗದೆ ಹೇಳಿದಾಳೆ. ಸ್ವಲ್ಪ ದಿನ ಅಷ್ಟೇ. ಅನುನ್ ಒಪ್ಸಿ ಪಲ್ಲವಿನ ಅನುನ್ ಕರ್ಕೊಂಬರ್ತೀನಿ ಅಲ್ಲಿಗೆ. ಅವಳು ನಿಮ್ಮನ್ನ ಅಪ್ಪ ಅಂತ ಒಪ್ಕೊಂಡ್ಬಿಟ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ತಾಗೆ. ಒಪ್ದೇ ಹೋದ್ರೆ ಸರ್? ಒಪ್ಸೋಣ. ಒಪ್ಸೋಣ ಅಲ್ಲ ಸರ್, ಒಪ್ಲಿಲ್ಲ ಅಂದ್ರೆ ಮುಂದಿನ ದಾರಿ ಏನು? ಉತ್ತರ ಇಲ್ಲ ಅಲ್ವಾ ಸರ್? ನಾವೇನಾದ್ರೂ ನಿಮ್ಗೆ ಇಲ್ಲಿ ನಿಮ್ ಕಣ್ಣಿಗೆ ಆಟದ ವಸ್ತು ತರ ಕಾಣಿಸ್ತಾ ಇದೀವ? ಅನುಗ್ ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ ಅಲ್ವಾ? ಹಾಗಲ್ಲ ವಿಕ್ರಾಂತ್, ನಿಮ್ಗೆ ಗೊತ್ತಲ್ಲ ಪಲ್ಲವಿ ಅನ್ನುನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ. ಅವಳಪ್ಪ ಬೇಕು ಅಂತ ಆಟ ಹಿಡಿತಾಳೆ. ಅವಳು ಏನ್ ಮಾಡ್ತಾಳೆ ಹೇಳಿ? ಅವರೊಬ್ರೇನೆ ಸರ್ ಅವ್ರ ಮಗಳನ್ನ ಹಚ್ಚಿಸ್ಕೊಂಡಿರೋದು. ನಾನು ನನ್ನ ಮಗ ತೇಜುನ ತುಂಬಾನೇ ಹಚ್ಕೊಂಡಿದ್ದೀನಿ. ತಂದೆ ಇಲ್ದಿರೋ ಮಕ್ಕಳು ಯಾವತ್ತೂ ಅನಾಥರಾಗಲ್ವಂತೆ ಸರ್. ತಾಯಿ ಇಲ್ದಿರೋ ಮಕ್ಕಳೇ ಯಾವತ್ತೂ ಅನಾಥರು. ಯಾಕೆಂದ್ರೆ ತಾಯಿ ಕೊಡೋ ಪ್ರೀತಿನ ಸರ್ ಜಗತ್ತಲ್ಲಿ ಬೇರೆ ಯಾರು ಕೊಡೋಕ್ ಸಾಧ್ಯ ಇಲ್ಲ. ಅಂಥ ಒಂದು ತಾಯಿ ಪ್ರೀತಿಗೆ ನನ್ನ ಮಗ ತೇಜು ಎಷ್ಟು ಹಂಬಲಿಸ್ತಿದ್ದ ಸರ್. ಈಗ ಮಾತೆತ್ತಿದ್ರೆ ಅಮ್ಮ ಎಲ್ಲಿ, ಪಲ್ಲವಿ ಅಮ್ಮ ಎಲ್ಲಿ ಅಂತ ಕೇಳ್ತಾ ಇರ್ತಾನೆ. ಏನು ಅಂತ ಉತ್ತರ ಕೊಡ್ಬೇಕು ಸರ್? ಹೇಳಿ ಸರ್. ಈಗ ನನ್ನ ಮಗ ತೇಜುಗೆ ಪುಟ ನಿನ್ ಭಾವನೆಗಳಿಗೆ ಅಲ್ಲಿ ಬೆಲೆ ಇಲ್ಲ. ಅವ್ರ ಹತ್ರ ಬೆಲೆ ಇರೋದು ಬರೀ ಅನುಭಾವನೆಗಳಿಗೆ ಮಾತ್ರ. ನಿನಗ್ ಬೇಕು ಅಂದಾಗ ಅವ್ರು ಸಿಗೋದಿಲ್ಲ, ಬರೋದಿಲ್ಲ. ಅನು ಹೂ ಅಂದ್ರೆ ಮಾತ್ರ ಮೋಸ್ಟ್ಲಿ ನಿಂಗೊಬ್ಬ ತಾಯಿ ಸಿಗ್ಬೋದು, ಇಲ್ಲಾಂದ್ರೆ ತಾಯಿ ಸಿಗಲ್ಲ ಅಂತ ಹೇಳ. ವಿಕ್ರಾಂತ್, ಹಾಗೇನಲ್ಲಪ್ಪ. ಪಲ್ಲವಿ ತೇಜುನ ತುಂಬಾ ಪ್ರೀತಿಸ್ತಾಳೆ. ಅದು ಏಕಾಏಕಿ ಅನು ಹೋಗಿ ಆ ಬಿಲ್ಡಿಂಗ್ ಮೇಲೆ ನಿಂತ್ಬಿಟ್ಲಲ್ಲ. ಪಲ್ಲವಿಗೆ ಏನ್ ಮಾಡ್ಬೇಕು ಅಂತ ತೋಚ್ಲಿಲ್ಲ. ಅದಕ್ಕೆ ಇಷ್ಟೆಲ್ಲ ಆಯ್ತು. ತೇಜು ಕಂಡೀಷನ್ನೇ ಬೇರೆ. ಅವನಿಗೆ ಅಮ್ಮ ಇಲ್ಲ, ಅದರಿಂದ ಏನು ಸಮಸ್ಯೆ ಇಲ್ಲ. ಆದ್ರೆ ಅನುಗಪ್ಪ ಇದ್ದಾನೆ. ಈಗ ಅಪ್ಪನೇ ಸಮಸ್ಯೆಯಾಗಿ ಮುಂದೆ ಬಂದು ನಿಂತಿದ್ದಾನೆ. ಆ ಸಮಸ್ಯೆಗೆ ಪರಿಹಾರ ಹುಡುಕಿದ್ರೆ ತಾನೆ ಪಲ್ಲವಿ ಇಲ್ಲಿಗೆ ಬರಕ್ಕಾಗೋದು. ಅಲ್ಲ ಸದಾಶಿವ ಅವರೇ, ಅವತ್ತು ನಿಮ್ಮ ಹೆಂಡತಿ ಏನ್ ಹೇಳಿದ್ರು? ಪಲ್ಲವಿ ಗಂಡ ಸತ್ತೋಗಿದ್ದಾನೆ ಅಂತ ತಾನೇ ಹೇಳಿದ್ದು. ನಾನು ಅವತ್ತೇ ಹೇಳ್ದೆ, ಗಂಡ ಬದುಕಿದ್ರೆ ಮುಂದೆ ಒಂದ್ ದಿವಸ ಸಮಸ್ಯೆ ಬರುತ್ತೆ ಅಂತ. ಅವತ್ತ್ಯಾಕೆ ಸುಳ್ಳು ಹೇಳಿದ್ರಿ? ನೀವ್ ಯಾವಾಗ ಅವನ್ ಬದುಕಿದ್ರೆ ಮುಂದೆ ಒಂದು ದಿವಸ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು, ಆಗ ನನ್ನ ಹೆಂಡತಿ ಸ್ವಲ್ಪ ಎದುರು ಬಿಟ್ಲು. ಸಾಲದಕ್ಕೆ ಅವನ್ ಬಿಟ್ಟೋದು 5-6 ವರ್ಷ ಬರಲೇ ಇಲ್ಲ. ಇದುವರೆಗೂ ನಾವು ಅವನ ಮುಖನೇ ನೋಡಿರ್ಲಿಲ್ಲ. ಅದಕ್ಕೆ ಅವನಿನ್ನೆಲ್ಲಿ ಬರ್ತಾನೆ ಅನ್ಕೊಂಡ್ವಿ. ಅಂದ್ರೆ ನಿಮ್ ಸ್ವಾರ್ಥಕ್ಕೆ ಅವನ್ ಬದುಕಿದ್ರು ಬದುಕಿಲ್ಲ ಅಂತ ಸುಳ್ಳು ಹೇಳಿದ್ರ? ಪಲ್ಲವಿ ಅವತ್ತೇ ಸ್ಕೂಲ್ನಲ್ಲಿ ಪಿಟಿ ಮಾಸ್ಟರ್ನ ನೋಡ್ದೆ ಅಂತ ಹೇಳಿದ್ಲಲ್ಲ, ಅವತ್ತೇ ಅವಳಿಗೆ ಗೊತ್ತಾಗ್ಬೇಕಿತ್ತಲ್ವಾ ಅವನೇ ನನ್ನ ಗಂಡ ಅಂತ. ಅವಳು ಯಾಕೆ ಮುಚ್ಚಿಟ್ಲು? ಇದೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ ನೀವೆಲ್ಲ ಸೇರಿ ಆಟ ಆಡ್ತಿದ್ದೀರಾ ಅಂತ. ಪಲ್ಲವಿ ಪಿಟಿ ಮಾಸ್ಟರ್ ನೋಡಿದೆ ಅಂತ ಹೇಳಿದ್ದು, ಆದ್ರೆ ಅವಳು ನೋಡಿದ ಪಿಟಿ ಮಾಸ್ಟರು ತ್ರಿವಿಕ್ರಮ್ ಅಲ್ಲ. ವಿಕ್ರಾಂತ್, ಇವ್ರ ಮಾತನ್ನ ನಂಬೇಡ. ನಾವ್ ಅನ್ಕೊಂಡಿದ್ ಥರ ಅಲ್ಲ ಇವರು. ಒಳೊಳಗೆ ಏನೋ ಪಿತೂರಿ ಮಾಡ್ತಾ ಇದ್ದಾರೆ.
ನಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಇಲ್ಲ ಅಮ್ಮ, ಇಷ್ಟೆಲ್ಲ ಆದ್ಮೇಲೆ